ಗುಡಿ ಚಿಕ್ಕದಾದ್ರೂ ಪವಾಡ ದೊಡ್ಡದು. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಮಾಳಮಡ್ಡಿ 7ನೇ ಕ್ರಾಸ್ನಲ್ಲಿರುವ ಶ್ರೀ ಗಜಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಕಾರ್ತಿಕ ಉತ್ಸವ ಸುಮಾರು 28 ವರ್ಷಗಳಿಂದ ಜಾತ್ರಾ ಮಹೋತ್ಸವ ಆಚರಿಸಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಚಟ್ಟಿ ಅಮಾವಾಸ್ಯೆ ದಿನ ಗಜಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಕಾರ್ತಿಕ ಉತ್ಸವವನ್ನು ಆಚರಿಸಲಾಯಿತು. ಗಜಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಅಭಿಷೇಕ ಮತ್ತು ವಿಶೇಷ ಅಲಂಕಾರ ಪೂಜೆಯನ್ನ ಅಚ್ಚುಕಟ್ಟಾಗಿ ಮಾಡಲಾಯಿತು. ಹಾಗೆಯೇ ಮುತ್ತೈದೆಯರಿಗೆ ಉಡಿ ತುಂಬಲಾಯಿತು. ಸ್ಥಳೀಯ ಹಿರಿಯರನ್ನ ಮಾತನಾಡಿಸಿ ನೋಡಿದಾಗ ಸುಮಾರು ವರ್ಷಗಳಿಂದ ಭಕ್ತರು ಬೇಡಿದವರಿಗೆ ಬೇಡಿದ ವರವನ್ನ ನೀಡುವ ಕರುಣಾಮಾಯಿಯಾಗಿದ್ದಾಳೆ. ಅನೇಕ ಪವಾಡಗಳ ಮೂಲಕ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸುವ ಶ್ರೀ ಗಜಲಕ್ಷ್ಮೀ ದೇವಿಯ ದರ್ಶನವನ್ನ ಪಡೆಯಲು ನೂರಾರು ಜನರು ದೇವಸ್ಥಾನಕ್ಕೆ ಬರುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯರಾದ ಮಹಾದೇವಿ, ಬಸವರಾಜ್ ಕಿಲ್ಲೆದಾರ್, ಸರಸ್ವತಿ ಬೆಲ್ಲದ್, ಲೋಕಚಂದ್ರ ಕಿಲ್ಲೆದಾರ್, ಶಿವಪ್ಪ ಹೊಸಳ್ಳಿ, ಮೋಹನ್ ಕೊಡಬಾಗಿಕರ್, ಸುರೇಶ್ ಚವಾಣ್, ಅರುಣ್ ಜಾಧವ್, ವಿಜಯ್ ನೋಲಾ ಸೇರಿದಂತೆ ಹಲವಾರು ಭಕ್ತರು ಗಜಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಬನ್ನಿ ನೋಡೋಣ ಈ ಶ್ರೀ ಗಜಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಕಡೆಯಿಂದ ಗ್ರಾಹಕರಿಗೆ ಸುವರ್ಣ ಅವಕಾಶ. ಗ್ರಾಹಕರೇ, ನಿಮ್ಮಲ್ಲಿ ಇರುವಂತಹ ದ್ವಿಚಕ್ರ ವಾಹನ ಬೈಕ್, ಸ್ಕೂಟಿ ಹಾಗೂ 4 ಚಕ್ರದ ವಾಹನ ಕಾರುಗಳನ್ನು ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿ ನೀವೇ ಖುದ್ದಾಗಿ ನಿಮ್ಮ ವಾಹನವನ್ನ ಮಾರಾಟ ಮಾಡಬಹುದು. ನಿಮ್ಮ ವಾಹನದ ಖರ್ಚು ವೆಚ್ಚ ಬಾಡಿಗೆಯನ್ನ ವಾಹನ ಮಾರಾಟವಾದ ನಂತರ ನಿಮ್ಮಿಂದ ಕಮಿಷನ್ ಅನ್ನ ಪಡೆಯಲಾಗುವುದು. ಈಗಲೇ ತಡಬೇಕೆ? ನಿಮ್ಮ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಚಟ್ಟಿ ಅಮಾವಾಸ್ಯೆಯೊಂದು ಪ್ರತಿ ವರ್ಷ ನಾವು ಅತೀಕ ಕಡೆಯ ಅಮಾವಾಸ್ಯೆ ಅಂದರೆ ಚಟ್ಟಿ ಅಮಾವಾಸ್ಯೆ ದಿನ ನಾವು ಆಚರಿಸ್ತೀವಿ. ಇದರ ಹಿನ್ನೆಲೆ ಏನಪ್ಪ ಅಂತಂದ್ರೆ 28 ವರ್ಷಗಳ ಹಿಂದೆ ನಮ್ಮ ಒಂದು ಹುಲ್ಚಿ ಗಿಡ ಇತ್ತು. ಅಲ್ಲಿ ನಮ್ಮ ಅಣ್ಣವರ ಕನಸಿನಲ್ಲಿ ಬಂದು, ನಾನು ಗಜಲಕ್ಷ್ಮೀ ದೇವಿ ಆನೆ ಸಮೇತ ಬಂದು ತಮ್ಮಲ್ಲಿ ನೆಲೆಸ್ತೀನಿ, ನನ್ನನ್ನು ನೀವು ಪೂಜೆ ಮಾಡಬೇಕು, ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದರು. ಅದು 28 ವರ್ಷದ ಹಿಂದೆನೇ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ಕೊತ ಬರ್ತಾ ಇದ್ದೀವಿ. ಆವಾಗ 200 ಜನ ಊಟ ಮಾಡ್ತಾ ಇದ್ದೇವೆ. ಈಗ ಸುಮಾರು 2000 ಜನ ಊಟ ಮಾಡ್ತಾ ಇದ್ದೀವಿ. ಮತ್ತು ಈಗ ಇದನ್ನು ಜೀರ್ಣೋದ್ಧಾರ ಮಾಡಿ ಅಥವಾ ಇದನ್ನು ಒಳ್ಳೆಯ ರೀತಿಯಿಂದ ಇದನ್ನು ರಚಿದ್ದು ಸುಮಾರು 8 ವರ್ಷದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಆದರೆ ಇದಕ್ಕೆಲ್ಲ ನಾವು ಕಾರಣೀಭೂತ ಆದಂಥ ನಮ್ಮ ಬಸವರಾಜ್ ಕಿಲ್ಲೆದಾರ್ ಅಂತೇಳಿ, ಅಂದರೆ ನಮ್ಮ ಅಣ್ಣವರನ್ನೇ 7ನೇ ಕ್ರಾಸಿನ ಮಾಳಮಡ್ಡಿ 7ನೇ ಕ್ರಾಸಿನ ಜನರು ಎಲ್ಲ ಸಹಕಾರ ಮತ್ತು ತನು ಮನದಲ್ಲಿ ಸಹಾಯ ಮಾಡಿ ಈ ಗುಡಿಯನ್ನು ಯಶಸ್ವಿಯಾಗಿ ಮಾಡ್ತಾರೆ. ಅದನ್ನು ಸಹಿತ ಲೈಟ್ ಬಿಲ್ ಕೊಡ್ರಪ್ಪ, ನೀರು ಬಿಲ್ ಕೊಡ್ರಪ್ಪ ಅಂತ ನಾವು ಕೇಳಲ್ಲ. ಯಾಕಂದ್ರೆ ನಾವು ಭಕ್ತರಿಗೇನೆ ಸಲುವಾಗಿಯೇ ಕಟ್ಸಿದ್ದೀವಿ. ಆ ಭಕ್ತರಿಗೇ ನಾವು ಇದನ್ನು ಗುಡಿ ಕಟ್ಸೀವಿ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಎಲ್ಲ ಭಕ್ತರು ಸಹಿತ ಸಹಕಾರದಿಂದನೇ ನಾವು ಇದನ್ನೆಲ್ಲ ಗುಡಿ ಜೀರ್ಣೋದ್ಧಾರ ಮಾಡೋದಾಗಲಿ, ಅನ್ನ ಸಂತರ್ಪಣೆ ಆಗಲಿ, ಎಲ್ಲ ಕಾರ್ಯಕ್ರಮವಾಗ ನಮ್ಮ ಓಣಿ ಹಿರಿಯರಾಯ್ತು, ನಮ್ಮ ಗೆಳೆಯರಾಯ್ತು, ಎಲ್ಲ ರೀತಿಯಿಂದ ಸವಲತ್ತು ಮಾಡ್ತಾರೆ, ಈಗ ಅನುಕೂಲ ಮಾಡಿಕೊಡ್ತಾರೆ. ಈ ಪವಾಡ ಹೆಂಗಿದೆ ಗೊತ್ತಿದ್ರೆ, ನಮ್ಮ ಈಗ ಏನು ಬೇಡ್ಕೊಂಡು ಹೋಗಿದ್ರೆ ನಾವು ಮುಂದಿನ ವರ್ಷ ನೆರವೇರಿಸಲಿಲ್ಲ ಅಂದ್ರೆ ಅಲ್ಲ ಮಕ್ಕಳಾಗಲಿ ಮಕ್ಕಳನ್ನು ಕೊಟ್ಟಿದ್ದೈತಿ, ಆಮೇಲೆ ಲಗ್ನ ಆಗಲಿ ಲಗ್ನ ಕೊಟ್ಟಿದ್ದೈತಿ, ಎಲ್ಲ ಅನುಕೂಲ ಎಲ್ಲ ದೇವಿಯಿಂದ ಬೇಡ್ಕೊಂಡು ಹೋದ್ರೆ ಈಗ ನೋಡ್ರಿ ಭಕ್ತರೆಲ್ಲ ತೊಟ್ಲಾ ಕೊಟ್ಟಾರೆ, ಎಲ್ಲ ಕೊಟ್ಟಾರೆ. ಯಾಕಪ್ಪ ಅಂತಂದ್ರೆ ಎಲ್ಲ ಅನುಕೂಲ ಮಾಡಿಕೊಟ್ಟಾರೆ ದೇವರು. ನಮ್ಮ ದೇವಿ ಭಾರಿ ಪವರ್ ಪುರುಷರಾಗ. ಆಮೇಲೆ ನಮ್ಮ ನವರಾತ್ರಿ ದಿನ 9 ದಿವಸ ಇಲ್ಲಿ ಜನಜಾತ್ರೆ ಇರ್ತೈತಿ. ಎಲ್ಲರೂ ಬೆಳಗ್ಗೆ 4:30 ಬಂದು 6:30 ಮಠ ದರ್ಶನ ಮಾಡ್ಕೊಂಡು ಅವ್ರವ್ರ ಭಕ್ತಿಗಳು ಏನೈತಿ, ಅವ್ರದ್ದು ಏನೇ ಬೇಡಿಕೆ ಇದೆ ಎಲ್ಲ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ. ಬಸವರಾಜ್ ಕಿಲ್ಲೆದಾರ್ ತಮ್ಮ ಲೋಕಚಂದ್ರ ಕಿಲ್ಲೆದಾರ್ ಅಂತೇಳಿ. ಇದು ನಮ್ಮದು ಚಟ್ಟಿ ಅಮಾವಾಸ್ಯೆಗೊಮ್ಮೆ ಈ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತೀವಿ ನಾವು. ಇದು ಸುಮಾರು 28 ವರ್ಷದಿಂದ ಆಚರಿಸ್ಕೊತ ಬಂದಿದ್ದೀವಿ. 28 ವರ್ಷದಿಂದ ಸಣ್ಣ ಪ್ರಮಾಣದಲ್ಲಿತ್ತು. ಈ 8 ವರ್ಷದಾಗ ನಮ್ಮ ಅಪ್ಪಾರು ಇದೊಂದು ಗುಡಿ ಕಟ್ಟಿದ್ರು. ಇದರ ಓಣಿ ಹಿರಿಯರ ಸಹಕಾರದಿಂದ ಈ ಪ್ರಮಾಣದಲ್ಲಿ ನಡೀತಾ ಇದೆ. ಭಾಳ ಪವಾಡ. ನೀವು ಅದನ್ನು ನೋಡಿದ್ರೆ ಹೆಂಗೈತೆ ಅಂದರೆ, ಕೆಲವೊಬ್ಬರಿಗೆ ಕಂಕಣ ಭಾಗ್ಯ ಬಂದಿದ್ದಿಲ್ಲ, ಅವ್ರು ತಾಳಿ ಮಾಡಿಸ್ಕೊಟ್ಟಿದ್ದಾರೆ. ನಾವು ದೇವರಿಗೆ 1 ಗುಂಜಿ ಬಂಗಾರ 1 ಬೆಳ್ಳಿ ಹಾಕಿಲ್ಲ. ದೇವ್ರು ನಮ್ಮದು, ಬಟ್ ಎಲ್ಲ ಭಕ್ತರು ಕೊಟ್ಟಾರೆ. ಅವ್ರು ಬೇಡ್ಕೊಂಡಾರ, ಅವ್ರಿಗೆ ಹೊಲ್ಸೈತಿ, ಅವ್ರು ತಂದು ಹಾಕಿದ್ದಾರೆ. ಮಾಳಮಡ್ಡಿ 7ನೇ ಕ್ರಾಸಿನ
ಶ್ರೀ ಗಜಲಕ್ಷ್ಮಿ ದೇವಸ್ಥಾನದ ಈ ಒಂದು ಭಕ್ತರಾಗಿ ನಾವು ಇಲ್ಲಿಯೇ 7ನೇ ಕ್ರಾಸ್ನ ನಿವಾಸಿಗಳು ಆಗಿದ್ದೇವೆ. ಇಲ್ಲಿ ದೇವಿಯ ಒಂದು ಶಕ್ತಿ ಅಪಾರವಾಗಿದೆ. ಈ ಅನಾದಿ ಕಾಲದಿಂದಲೂ ಕೂಡ ಪೂಜಿಸುತ್ತಾ ಬಂದಂಥ ಉದ್ಭವ ದೇವಿಗಳು, ತಾನೇ ಉದ್ಭವವಾದಂಥ ದೇವರಿದು. ಇದು ಈ ಕಿಲ್ಲೆದಾರ ಮನೆತನದಲ್ಲಿ ಅವರ ಮನಸ್ಸಿನಲ್ಲಿ ಬಂದು ನನಗೆ ಒಂದು ಮಂದಿರವನ್ನು ಕಟ್ಟಿಕೊಡ್ಬೇಕು, ನನಗೆ ನೆರಳನ್ನು ಮಾಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನಾಕಿ ಬಸವರಾಜ್ ಕಿಲ್ಲೆದಾರ್ ಅವರಿಗೆ ಕನಸಿನಲ್ಲಿ ಬಂದು ಹೇಳಿದ್ದರಿಂದ ಈ ಮಂದಿರವನ್ನು ಈ ಎಲ್ಲ ಜನರು ಕೂಡಿ ಈ ಮಂದಿರವನ್ನು ಸುಸಜ್ಜಿತವಾದ ಮಂದಿರವನ್ನು ಕಟ್ಟಿದ್ವಿ. ಆದ್ರೆ ಆ ಜಾಗ ಏನದ ಅಲ್ಲ, ಅದು ಎಲ್ಲ ಕಿಲ್ಲೆದಾರ ಜಾಗನ. ಅವರು ತಮ್ಮ ಮನೆಯನ್ನು ತೆಗೆದು ಈ ಗುಡಿಯನ್ನು ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಒಂದು ಸಂದರ್ಭ. ಇಲ್ಲಿ ಸಾಕಷ್ಟು ಜನರು ಬೇರೆ ಬೇರೆ ಊರಿನಿಂದ, ಬೇರೆ ಬೇರೆ ಹೊರ ರಾಜ್ಯದಿಂದಲೂ ಕೂಡ ಇಲ್ಲಿ ಬಂದು ತಮ್ಮ ಬೇಡಿಕೆಗಳನ್ನು ಇಟ್ಟು ಹೋಗ್ತಾರೆ. ದೇವಿಯನ್ನು ನೆನೆಸಿದ್ರೆ ಸಕಲ ಎಲ್ಲ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಅನ್ನೋ ಮಾತನ್ನು ಹೇಳಿ ತಮ್ಮ ಹೆಸರು ನಾನು ಶಿವಾನಂದ ಹೊಸಳ್ಳಿ. ಗಜಲಕ್ಷ್ಮಿ ಮಹಾಭಿಷೇಕ ಕಾರ್ತಿಕೋತ್ಸವ ನಿಮಿತ್ತವಾಗಿ ಕಿಲ್ಲೆದಾರ ಹಲೋ ಚತುರ್ಧಾಮಿ ಎಲ್ಲರೂ ಚಪ್ಪಾಳೆ ಹಾಕ್ರಿ. ಅಮ್ಮಗ ಅಭಿಷೇಕ ಚಪ್ಪಾಳೆ ಹಾಕ್ರಿ. ಸೌಂದರ್ಯ गजलक्ष्मी माता की जय, अन्नपूर्णा माता की जय. मंत्रा स्थापयामि सिद्धोरि केन स्थापयामि शुक्रमसि ज्योतिषिते स्नान चित्रनतो सूर्यला स्मिते तं केन स्थापयामि तत्प्रभावी जाति संसनिधन सर्वभूतानां प्रमाणिते नोदिते ब्रह्मास्ते स्ताप सुन्दरते सिद्धोरि केन स्थापयामि. ओम सर्वां सर्वे अक्षतां दबलां दुर्गां चितां महत्तां सर्वे प्राण अतिकल्पना नैवेद्य ಮಾಡಿ ब्रह्मण वेद अमृतमते तस्मै ब्रह्मा चित्तने कल विसर्जनं करोमि. स्वामी मंगलं जय पार्वती परमेश्वर महादेव. क्लेश्वर का चरणाध्याय पादं सुधा श्री स्वामाद्यं समर्पयामि. सिद्धोरि केन स्थापयामि. दामोदरं कल्पयामि. सुसत्यै श्री स्वामाद्यं समर्पयामि. सिद्धोरि केन स्थापयामि. वेदमन्दिवा देवनाथना सुभतार्ताय देवदुक्षारान्ते सिद्धवा मधुनक्तं तुषा श्री स्वामद्रा स्थापयामि. सिद्धोरि केन स्थापयामि. शुक्रमस्वामी संपदे मंगलं जय पार्वती परमेश्वर महादेव. वचन भरे नमः संपन्न ಮಾಡ್ಕೊಳ್ಳಿ. ಅವೆಲ್ಲ अक्षतांदवलां दिवं सुनिश्चिता रक्षिता वन गिरिहु सेवंतिका आत्यालक्यमन देवता भ्रमण करे केन स्थापयामि. दावृतर्गं कल्पयामि. सुसुस्मै श्री स्वामार्घ्यं समर्पयामि. सिद्धोरि केन स्थापयामि. वेदनमदिवा देवनाथना कल्पयामि. सुसुस्मै श्री स्वामार्घ्यं समर्पयामि. सिद्धोरि केन स्थापयामि. आप्यासं दक्षिणेन स्थापयामि. शान्त्रे मूल सिद्धोरि केन स्थापयामि. कर्पूरवरं करुणावतारं अखिलं नमस्कारं करोमि. देवतां ब्रह्मण वेदां प्रमतेश्वर महादेव. हर ओम एकक्लेश्वर का चरणां जयपादं सुधा श्री स्वामराज्यं समर्पयामि. सिद्धोरि केन स्थापयामि. दावृतर्गं कल्पयामि. सुसुप्ते श्री स्वामर्घ्यं प्रसिद्धवाक्यनाशाय प्रगतवलसते प्रदक्षिणकर्मचाप्तिमेश्वरा श्री स्वाम नमस्कारं करो. वत्सल प्रदक्षिणा करी आणि अष्टे चाप्तिमेश्वरा श्री स्वाम नमस्कार आणि नमस्कार ಮಾಡಿ. सज्जन साधु पूजा
सम्राट टीव्ही Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available. Memorable, most visit Dharwarkar Lawn Hall. Near Patrapajja Mata, Yadwad Road, Dharwad. Contact 944-8359-741, 988-6391-733.